ಪ್ರೀತಿಯ 9ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾನು ನಿಮಗೆ ರೇಖೆಗಳು ಮತ್ತು ಕೋನಗಳು ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದುವರೆಗೂ ನೀವು ಸಂಖ್ಯಾ ಪದ್ಧತಿಯ ಕುರಿತು ಅಧ್ಯಯನ ಮಾಡಿದ್ರಿ. ಅದರ ಮುಂದಿನ ಅಧ್ಯಾಯವಾದಂತಹ ರೇಖೆಗಳು ಮತ್ತು ಕೋನಗಳು ಅಧ್ಯಾಯವನ್ನು ಇವತ್ತು ನೋಡೋಣ. ಈ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದಲ್ಲಿ ಏನೇನು ಬರುತ್ತೆ ಅಂತ. ಇದರಲ್ಲಿ ರೇಖಾಗಣಿತದ ಮೂಲ ಅಂಶಗಳಾದಂತಹ ಸರಳ ರೇಖೆ, ರೇಖಾಖಂಡ, ಕಿರಣ, ಕೋನ, ಕೋನಗಳ ವಿಧಗಳು, ಆನಂತರ ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮೇಯಗಳು, ಪೂರಕ ಕೋನಗಳು, ಪಾರ್ಶ್ವ ಕೋನಗಳು, ಶೃಂಗಾಭಿಮುಖ ಕೋನಗಳು, ಸರಳ ರೇಖಾಯುಗ್ಮಗಳು, ಆನಂತರ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಕೆಲವು ಗುಣಲಕ್ಷಣಗಳು, ಹೀಗೆ ಹಲವಾರು ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ತಾವುಗಳು ಇವತ್ತು ಗಮನಿಸ್ತಾ ಇದ್ದೀರ. ಹಾಗಾಗಿ ಒಂದೊಂದಾಗಿ ನಾವೀಗ ಈ ಅಧ್ಯಾಯದ ಕಲಿಕಾಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಈಗ ಮೊದಲಿಗೆ ಮೂಲ ಪದಗಳ ವ್ಯಾಖ್ಯಾನಗಳು ಅಂತ ಬರುತ್ತೆ. ಮೂಲ ಪದಗಳ ವ್ಯಾಖ್ಯಾನಗಳು ಏನಿವೆ ಅನ್ನೋದು. ರೇಖಾಖಂಡದ ಪರಿಕಲ್ಪನೆ ಏನು? ಸರಳ ರೇಖೆ ಅಂದರೆ ಗೊತ್ತಿದೆ ನಮಗೆ. ಒಂದೇ ನೇರದಲ್ಲಿರುವಂತಹ ಅಸಂಖ್ಯಾತ ಬಿಂದುಗಳ ಗಣವನ್ನು ನಾವೇನು ಹೇಳ್ತೇವೆ? ಸರಳ ರೇಖೆ ಅಂತ ಹೇಳ್ತೇವೆ. ಆ ಸರಳ ರೇಖೆಯ ಒಂದು ಭಾಗವನ್ನು ನಾವು ರೇಖಾಖಂಡ ಅಂತ ಕರಿತೇವೆ. ಮಕ್ಕಳ, ಇಲ್ಲಿ ಎ ಬಿ ಅನ್ನುವಂಥದ್ದೊಂದು ಏನಿದೆ? ಸರಳ ರೇಖೆ ಇದೆ. ಈ ಸರಳ ರೇಖೆಯ ಒಂದು ಭಾಗ ಯಾವುದು? ಪಿ ಕ್ಯೂ. ಇಲ್ಲಿ ಮಾರ್ಕ್ ಮಾಡಿದೆ, ಅದು ಪಿ ಕ್ಯೂ ಅಂತ ಇದೆ. ಈ ಪಿ ಕ್ಯೂ ಅನ್ನುವಂಥದ್ದು ಏನಿದೆಯಲ್ಲ, ಅದೊಂದು ರೇಖಾಖಂಡ. ಎ ಬಿ ಅನ್ನುವಂಥದ್ದು ಸರಳ ರೇಖೆ, ಅದರಲ್ಲಿ ಪಿ ಕ್ಯೂ ಅನ್ನುವಂಥದ್ದು ಏನಿದೆಯಲ್ಲ, ಅದು ರೇಖಾಖಂಡ. ಈ ಸರಳ ರೇಖೆಯನ್ನು ನಾವು ಇಂಗ್ಲೀಷ್ ಅಕ್ಷರದ ಸಣ್ಣಕ್ಷರಗಳಿಂದಲೂ ಕೂಡ ನಾವೇನು ಮಾಡ್ತೇವೆ? ಗುರುತಿಸ್ತೇವೆ. ಎಮ್ ಅನ್ನುವಂಥ ಸರಳ ರೇಖೆಯಲ್ಲಿ ಪಿ ಕ್ಯೂ ಅನ್ನುವಂಥದ್ದು ಒಂದು ಭಾಗ ಇದೆ. ಆ ಭಾಗವೇ ಏನದು? ರೇಖಾಖಂಡ. ಇದಾದ ನಂತರ ಕಿರಣ ಅಂತಂದರೆ ಏನು ಅಂತ. ಕಿರಣ ಆದಿ ಇದ್ದು ಅಂತ್ಯ ಇಲ್ಲದಂತಹ ಒಂದು ಸರಳ ರೇಖೆ ಅಂತ ಒಂದು ಡೆಫಿನೇಷನ್ ಕೊಡ್ತೀವಿ ನಾವು. ಆದಿ ಇದ್ದು ಅಂತ್ಯ ಇಲ್ಲದಂತಹ ಒಂದು ಏನದು? ಸರಳ ರೇಖೆ. ಇಲ್ಲಿ ನಾನು ಸ್ವಲ್ಪ ತಪ್ಪಾಗಿದೆ ಮಕ್ಕಳೇ. ಈಗ ಇದಕ್ಕೆ ನಾವೇನು ಹೇಳ್ಕೋಬೋದಿತ್ತು ಇಲ್ಲಿ ಅಂದರೆ, ಅಂತ್ಯ ಬಿಂದು ಅಲ್ಲ, ಇಲ್ಲಿ ಆದಿ ಬಿಂದು ಇದೆ, ಪ್ರಾರಂಭಿಕ ಬಿಂದು ಇದೆ, ಅಂತ್ಯ ಬಿಂದು ಇಲ್ಲ. ಆದಿ ಬಿಂದು ಇದ್ದು ಅಂತ್ಯ ಬಿಂದು ಇಲ್ಲದಂತಹ ಒಂದು ಸರಳ ರೇಖೆ ಇದು. ಆ ಸರಳ ರೇಖೆಯನ್ನು ನಾವೇನು ಹೇಳ್ತೇವೆ ಅಂದರೆ ರೇಖಾಖಂಡ ಅಂತ ಹೇಳ್ತೇವೆ. ಯಾವುದೋ ಕಿರಣ ಅಂತ ಹೇಳ್ತೇವೆ. ಆದಿ ಇದೆ, ಅಂತ್ಯ ಇಲ್ಲ. ಅದನ್ನು ಈ ರೀತಿಯಾಗಿ ನಾವು ವ್ಯಕ್ತಪಡಿಸ್ತೇವೆ. ಎ ಬಿ ಕಿರಣ. ಅದರ ಮೇಲ್ಭಾಗದಲ್ಲಿ ಒಂದು ಸಂಕೇತವನ್ನು ಹಾಕಿಬಿಟ್ಟು ಅದರ ಮೂಲಕ ನಾವೇನು ಮಾಡ್ತೇವೆ? ಕಿರಣವನ್ನು ನಾನೇನು ಮಾಡ್ತೇನೆ? ಸೂಚಿಸ್ತೇನೆ. ಹಾಗಾಗಿ ಈಗ ರೇಖಾಖಂಡದ ಪರಿಕಲ್ಪನೆ ಗೊತ್ತಾಯಿತು. ಅದರ ಜೊತೆಗೇ ಏನು?
ಕಿರಣದ ಪರಿಕಲ್ಪನೆ ಗೊತ್ತಾಯಿತು. ರೇಖಾಖಂಡ ಅನ್ನುವಂಥದ್ದು ಒಂದು ಸರಳ ರೇಖೆಯ ಒಂದು ಭಾಗ. ಕಿರಣ ಅನ್ನುವಂಥದ್ದು ಏನಿದೆ ಅದು ಪ್ರಾರಂಭಿಕ ಬಿಂದು ಇದೆ, ಅಂತ್ಯ ಬಿಂದು ಇಲ್ಲ ಅಂತ ಒಂದು ಸರಳ ರೇಖೆ ಅದು. ಅದನ್ನು ನಾವೇನು ಹೇಳ್ತೇವೆ? ಕಿರಣ ಅಂತ ಕರಿತೇವೆ. ಕಿರಣ ಎ ಬಿ. ಇದರ ಮುಂದೆ ನೋಡೋಣ ಮಕ್ಕಳೀಗ. ಇಲ್ಲಿ ಕೋನ ಅಂತಿದೆ ಪರಿಕಲ್ಪನೆ. ಕೋನ ಅಂದರೆ ಏನು ಅಂತ, ಕೋನದ ಪರಿಕಲ್ಪನೆ ಏನು? ಇಲ್ಲಿ ಅದು ಕಿರಣ ಬರುತ್ತೆ ನೋಡ್ರಿ. ಕಿರಣದ ವ್ಯಾಖ್ಯಾನ ಇಲ್ಲಿ ನಮಗೆ ಯೂಸ್ ಆಗುತ್ತದೆ. ಒಂದು ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅವಕಾಶವೇ ಕೋನ. ಅವಕಾಶವೇ ಕೋನ. ಒಂದು ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅವಕಾಶವೇ ಏನದು? ಕೋನ ಅಂತ ಕರೆಸಿಕೊಳ್ಳುತ್ತೆ. ಓ ಬಿಂದುವಿನಿಂದ ಓ ಬಿ ಅನ್ನುವಂಥದ್ದು ಒಂದು ಕಿರಣ ಇದೆ, ಓ ಎ ಅನ್ನುವಂಥದ್ದು ಒಂದು ಕಿರಣ ಇದೆ. ಈ ಕಿರಣಗಳ ನಡುವೆ ಇರುವಂಥದ್ದು ಅವಕಾಶ ಇದೆಯಲ್ಲ, ಇದನ್ನು ನಾವೇನು ಹೇಳ್ತೇವೆ? ಕೋನ ಅಂತ ಕರಿತೇವೆ. ಹಾಗಾಗಿ ಕೋನ ಎ ಒ ಬಿ ಅನ್ನೋದನ್ನು ನಾವು ಯಾವ ರೀತಿ ಸಾಂಕೇತಿಕವಾಗಿ ಸೂಚನೆ ಮಾಡ್ತೀವಿ ಅಂತಂದರೆ ಕೋನ ಎ ಒ ಬಿ ಈ ಥರ ಸಂಕೇತ ಎ ಒ ಬಿ. ಅಥವಾ ಕೋನ ಯಾವುದಿರೋದಲ್ಲಿ ಓ ಕೋನ ಇರೋದು, ಆ ಓ ಕೋನದ ಮೇಲೆ ಈ ಥರ ಒಂದು ಕೋನದ ಗುರುತನ್ನು ಹಾಕಿ ಏನು ಮಾಡ್ತೇವೆ? ಅದನ್ನು ನಾವು ಗುರುತಿಸ್ತೇವೆ. ಹೀಗೆ ಕೋನ ಅಂದ್ರೇನು ಅಂತ ಗೊತ್ತಾಯಿತು. ಒಂದು ಬಿಂದುವಿನಿಂದ ಹೊರಟಂತಹ ಎರಡು ಕಿರಣಗಳ ನಡುವಿನ ಅವಕಾಶ. ಈ ಕೋನದಲ್ಲಿ ಎಷ್ಟೆಷ್ಟು ವಿಧಗಳಿದ್ದಾವೆ? ಈ ಎಲ್ಲವುಗಳನ್ನು ನೀವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ. ಕೋನದ ವಿಧಗಳು ಏನು ಅಂತ ನಿಮಗೆ ಪ್ರಾಥಮಿಕವಾದ 7ನೇ ತರಗತಿಯಲ್ಲಿ ಕೂಡ ಇದು ಅಂಶ ಬಂದಿರುತ್ತೆ. ಅದನ್ನೇ ಮತ್ತೆ ಈಗ ನಾವೇನು ಮಾಡ್ತೇವೆ? ಈಗ ಪುನರ್ಮನನ ಮಾಡ್ತಾ ಇದ್ದೇವೆ. ರೀಕಾಲಿಂಗ್ ಯುವರ್ ಮೆಮರೀಸ್, ರೀಕಾಲ್ ಮಾಡ್ತಾ ಇದ್ದೇವೆ. ಏನು ಕೋನಗಳಲ್ಲಿ ವಿಧಗಳು? ಲಘು ಕೋನ, ಲಂಬಕೋನ, ಅಧಿಕ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣಕೋನ. ಒಟ್ಟು 6 ವಿಧದ ಕೋನಗಳು. ಲಘು ಕೋನ ಅಂದರೆ ಏನು? ಲಘು ಕೋನ ಅಂದರೆ 0ಯಿಂದ 90ರ ಒಳಗೆ ಇರಬೇಕು ಆ ಕೋನ. 0ಯಿಂದ 90ರ ಒಳಗೆ ಇರುವಂತಹ ಕೋನವನ್ನು ನಾವೇನು ಹೇಳ್ತೇವೆ? ಲಘು ಕೋನ ಅಂತ ಕರಿತೀವಿ. 40 ಡಿಗ್ರಿ ಇರ್ಬೋದು, 60 ಡಿಗ್ರಿ ಇರ್ಬೋದು, 89 ಡಿಗ್ರಿ ಇರ್ಬೋದು. ಅವೆಲ್ಲವುಗಳು ಲಘು ಕೋನಗಳೇ. ಲಂಬಕೋನ ಅಂದರೆ ಎಕ್ಸಾಕ್ಟಾಗಿ 90 ಡಿಗ್ರಿಗೆ ಸಮ ಇರಬೇಕು. ಅಂತಹ ಒಂದು ಕೋನವನ್ನು ನಾವೇನು ಹೇಳ್ತೇವೆ? ಲಂಬಕೋನ ಅಂತ ಹೇಳ್ತೇವೆ. ಅದಾದ ಮೇಲೆ ಅಧಿಕ ಕೋನ, 90 ಡಿಗ್ರಿಯಿಂದ 180 ಡಿಗ್ರಿಯ ನಡುವೆ ಇರುವಂತಹ ಕೋನ ಲಘು. ಅದ್ಯಾವುದು? ವಿಶಾಲ ಕೋನ ಅಥವಾ ಅಧಿಕ ಕೋನ. 120 ಡಿಗ್ರಿ ಇರ್ಬೋದು, 110 ಡಿಗ್ರಿ ಇರ್ಬೋದು, 179 ಡಿಗ್ರಿ ಇರ್ಬೋದು. ಅವೆಲ್ಲವುಗಳು ಅಧಿಕ ಕೋನಗಳೇ. ಸರಳ ಕೋನ. ಸರಳ ಕೋನ ಅಂದರೆ 180 ಡಿಗ್ರಿಗೆ ಸಮನಾಗಿರುವಂತಹ ಕೋನವನ್ನು ನಾವೇನು ಹೇಳ್ತೇವೆ? ಸರಳ ಕೋನ ಅಂತ ಹೇಳ್ತೇವೆ. ಸರಳಾಧಿಕ ಕೋನ 180ಕ್ಕಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವಂಥದ್ದಕ್ಕೆ ನಾವೇನು ಹೇಳ್ತೇವೆ? ಸರಳಾಧಿಕ ಕೋನ ಅಂತ ಹೇಳ್ತೇವೆ. ಅದಾದ ಮೇಲೆ ಪೂರ್ಣಕೋನ 360 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಪೂರ್ಣಕೋನ ಅಂತ ಹೇಳ್ತೇವೆ. ಇವು ಎಲ್ಲವುಗಳನ್ನು ಆಕೃತಿಯ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ಮುಂದಿನ ಸ್ಲೈಡ್ನಲ್ಲಿ. ಇಲ್ಲಿ ನೋಡಿರಿ, ಮೊದಲನೇದು ಲಘು ಕೋನ 90ಕ್ಕಿಂತ ಕಡಿಮೆ. ಇದು
90ಕ್ಕೆ ಸಮ ಲಂಬಕೋನ, ಅಧಿಕ ಕೋನ 90ಕ್ಕಿಂತ ಹೆಚ್ಚಿಗೆ, 180ಕ್ಕಿಂತ ಕಡಿಮೆ. ಸರಳ ಕೋನ 180ಕ್ಕೆ ಸಮ. ಸರಳಾಧಿಕ ಕೋನ ಇಲ್ಲಿ ಮಾರ್ಕ್ ಮಾಡಿದ್ದು ನೋಡ್ರಿ, 180ಕ್ಕಿಂತ ಹೆಚ್ಚು, 360ಕ್ಕಿಂತ ಕಡಿಮೆ. ನಂತರ ಪೂರ್ಣ ಕೋನ ಅಂತಂದರೆ ಸಂಪೂರ್ಣವಾಗಿರುವಂಥದ್ದು 360. ಎಕ್ಸಾಕ್ಟಾಗಿ 60ಕ್ಕೆ ಹೋದರೆ 180, ಅರ್ಧಕ್ಕೆ ಹೋದರೆ 180, ಇನ್ನು ಅರ್ಧಕ್ಕೆ ಬಂದರೆ 180. 180 ಎಷ್ಟಾಗುತ್ತೆ ಅಲ್ಲಿಗೆ? 360 ಡಿಗ್ರಿ ಆಗುತ್ತೆ. ಹಾಗಾಗಿ ಇವಿಷ್ಟು ಕೋನಗಳ ವಿಧಗಳು. ಇವೆಲ್ಲ ಗೊತ್ತಿರಬೇಕು ಮಕ್ಕಳೇ ನಿಮಗೆ. ಇವೆಲ್ಲ ಫಂಡಾಮೆಂಟಲ್ಸ್ ಇವು. ಈ ಫಂಡಾಮೆಂಟಲ್ಸ್ಗಳ ಮೇಲೇ ಮುಂದಿನ ಅಧ್ಯಾಯದ ಅಂಶಗಳು ಏನಾಗಿರ್ತವೆ? ನಿಂತುಕೊಂಡಿರ್ತವೆ. ಹಾಗಾಗಿ ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಅಂಶಗಳನ್ನು ನೋಡ್ತಾ ಇದ್ದೀವಿ ನಾವು ಅಂತ. ಇಲ್ಲಿ ನೋಡಿ, ಈಗ ಪಾರ್ಶ್ವಕೋನಗಳು ಅಂತಿದೆ. ಪಾರ್ಶ್ವಕೋನಗಳು ಅಂದರೆ ಅಕ್ಕಪಕ್ಕದ ಕೋನಗಳು ಅಂತ. ನೈಬರಿಂಗ್ ಆ್ಯಂಗಲ್ಸ್ ಪಾರ್ಶ್ವಕೋನಗಳು. ಇಲ್ಲಿ ಏನು ಅಂದರೆ ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಒಂದು ಉಭಯ ಸಾಮಾನ್ಯ ಬಾಹು ಇದೆ, ಒಂದು ಉಭಯ ಸಾಮಾನ್ಯ ಶೃಂಗಬಿಂದು ಇದೆ. ಆ ಉಭಯ ಸಾಮಾನ್ಯ ಬಾಹುವಿನ ಒಂದು ಪಾರ್ಶ್ವದಲ್ಲಿ ಒಂದು ಕೋನ ಇದೆ, ಮತ್ತೊಂದು ಪಾರ್ಶ್ವದಲ್ಲಿ ಮತ್ತೊಂದು ಕೋನ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಒಂದು ಉಭಯ ಸಾಮಾನ್ಯ ಬಾಹು ಇರಬೇಕು, ಜೊತೆಗೆ ಸಾಮಾನ್ಯ ಶೃಂಗ ಇರಬೇಕು. ಉಭಯ ಸಾಮಾನ್ಯ ಬಾಹು ಹಾಗೂ ಶೃಂಗಬಿಂದು ಹೊಂದಿರುವ ಎರಡು ಕೋನಗಳಿಗೆ ಪಾರ್ಶ್ವಕೋನಗಳೆಂದು ಕರೆಯುತ್ತಾರೆ. ಉಭಯ ಸಾಮಾನ್ಯ ಬಾಹು ಮತ್ತು ಶೃಂಗಬಿಂದು ಇವೆರಡನ್ನೂ ಒಳಗೊಂಡಿರುವಂತಹ ಎರಡು ಕೋನಗಳಿಗೆ ನಾವೇನು ಹೇಳ್ತೇವೆ? ಪಾರ್ಶ್ವಕೋನಗಳು ಅಂತ ಕರಿತೀವಿ. ಆಕೃತಿಯಲ್ಲಿ ಆ ರೀತಿಯಾಗಿ ಎರಡು ಕೋನ ಇದ್ದಾವೆ. ಇಲ್ಲಿ ಈ ರೀತಿ ಕೋನ ಇರ್ತವೆ ಮಕ್ಕಳು. ಈಗ ನಿಮಗೆ ಹೇಳಬೇಕು ಅಂದರೆ, ಒಂದು ಕೋನ ಇದೆ, ಮತ್ತೊಂದು ಕೋನ ಇದೆ. ಇಲ್ಲಿ ನೋಡಿ, ಒಂದು ಸಾಮಾನ್ಯ ಬಾಹು ಇದೆ ಇಲ್ಲಿ, ಆದರೆ ಉಭಯ ಸಾಮಾನ್ಯ ಶೃಂಗ ಇಲ್ಲ. ಇಲ್ಲಿ ಒಂದು ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಒಂದು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇವುಗಳಿಗೆ ಪಾರ್ಶ್ವಕೋನಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವಾಗ ಬರುತ್ತೆ ಅಂದರೆ, ಒಂದು ಸಾಮಾನ್ಯ ಶೃಂಗ ಇರಬೇಕು, ಜೊತೆಗೆ ಒಂದು ಸಾಮಾನ್ಯ ಬಾಹು ಇರಬೇಕು. ಹಾಗಾಗಿ ಈ ಆಕೃತಿಯಲ್ಲಿ AOC ಮತ್ತು BOCಗಳು ಏನವು? ಪಾರ್ಶ್ವಕೋನಗಳು. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಇದೆ ಇಲ್ಲಿ ಮಕ್ಕಳೇ, ಸರಳ ಯುಗ್ಮಗಳು ಅಂತ. ಇದರ ಪರಿಕಲ್ಪನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸರಳ ಯುಗ್ಮಗಳು ಅಂದರೆ ಏನು ಅಂತ. ಒಂದು ಸರಳ ರೇಖೆ ಮೇಲೆ ಒಂದು ರೇಖಾಕಿರಣವು ನಿಂತರೆ ಉಂಟಾಗುವಂತಹ ಪಾರ್ಶ್ವಕೋನಗಳು ಅಂತ. ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತಾಗ, ಈ ಆಕೃತಿಯಲ್ಲಿ AB ಅನ್ನುವಂಥದ್ದೊಂದು ಸರಳ ರೇಖೆ, ಅಲ್ಲಿ O ಬಿಂದುವಿನ ಮೇಲ್ಭಾಗದಲ್ಲಿ ಏನಾಗಿದೆ? ಒಂದು ಕಿರಣ ನಿಂತ್ಕೊಂಡಿದೆ, OC ಅನ್ನುವಂಥದ್ದು. ಆವಾಗ ಏರ್ಪಡುವಂತಹ ಎರಡು ಕೋನಗಳು, ಒಂದು AOC ಮತ್ತೊಂದು BOC. ಈ AOC ಮತ್ತು BOC ಕೋನಗಳಿಗೆ ಸರಳ ರೇಖಾ ಯುಗ್ಮಗಳು ಅಂತ ಕರೀತಾರೆ. ಸರಳ ರೇಖಾ ಯುಗ್ಮಗಳು ಅಂತಂದರೆ, ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತಾಗ ಉಂಟಾಗುವಂತಹ ಎರಡು ಕೋನಗಳು ಅನ್ನುವ ಅರ್ಥವನ್ನು ಇದು ಕೊಡುತ್ತೆ. ಹಾಗಾಗಿ ಇಲ್ಲಿ ಸರಳ ರೇಖಾಯುಗ್ಮಗಳು ಅನ್ನುವಂಥದ್ದು, ಇಲ್ಲಿ ಪಾರ್ಶ್ವಕೋನಗಳಂದ್ರೆ ಏನು ಅನ್ನುವಂಥ ಅಂಶವನ್ನು ಈ ಒಂದು ಸ್ಲೈಡ್ನಲ್ಲಿ ನೀವೇನು ಮಾಡಿದ್ದೀರಾ? ಅರ್ಥ ಮಾಡ್ಕೊಂಡಿದ್ದೀರಾ. ಆಮೇಲೆ ಮಕ್ಕಳೇ, ಇವೆಲ್ಲ ಸ್ಲೈಡ್ಗಳನ್ನು ನಿಮಗೆ ನಾನು ವ್ಯಾಟ್ಸಪ್ನಲ್ಲಿ ಹಾಕ್ತೇನೆ.
ಈ ಎಲ್ಲ ಅಂಶಗಳನ್ನು ನೀವೇನು ಮಾಡಬೇಕು, ನೋಟ್ಸ್ನಲ್ಲಿ ಬರೆದುಕೊಂಡು ಬರಬೇಕು. ನೋಟ್ಸ್ನಲ್ಲಿ ಆಗಿಂದಾಗ ನೀವೇನು ಮಾಡಬೇಕು, ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರಬೇಕು. ಶಾಲೆ ಪ್ರಾರಂಭವಾದ ತಕ್ಷಣ ಅದರ ಮುಂದಿನ ಅಧ್ಯಾಯಗಳು ಹಾಗೆ ಕಂಟಿನ್ಯೂ ಆಗ್ತವೆ. ಹಾಗಾಗಿ ಈ ಅಂಶಗಳನ್ನು ನೀವೇನು ಮಾಡಬೇಕು, ಆಗಾಗ ನೋಟ್ಸ್ಗಳಲ್ಲಿ ಬರಿತಾ ಹೋಗಬೇಕು. ಈಗ ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಶೃಂಗಾಭಿಮುಖ ಕೋನಗಳು ಅಂತಿದೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗದ ಅಭಿಮುಖ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಎರಡು ಸರಳ ರೇಖೆಗಳನ್ನು ಪರಸ್ಪರ ಛೇದಿಸಿದಾಗ, ಎರಡು ಸರಳ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಿದಾಗ, ಕಟ್ ಮಾಡಿದಾಗ ಉಂಟಾಗುವ ಶೃಂಗದ ಅಭಿಮುಖ ಕೋನಗಳು. ಇಲ್ಲಿ ಆಕೃತಿಯಲ್ಲಿ ಎ ಬಿ ಮತ್ತು ಸಿ ಡಿ ಪರಸ್ಪರ ಒಂದನ್ನೊಂದು ಛೇದಿಸಿವೆ, ಕಟ್ ಮಾಡಿವೆ. ಆಗ ಉಂಟಾಗುವಂಥ ಶೃಂಗ ಇದೆಯಲ್ಲ, ಶೃಂಗದ ಅಭಿಮುಖ ಕೋನಗಳು. ಇಲ್ಲಿಂದ ಮೇಲೆ, ಇಲ್ಲಿಂದ ಕೆಳಗೆ. ಈ ಶೃಂಗಕ್ಕೆ ಅಭಿಮುಖವಾಗಿರುವಂಥದ್ದು. ಶೃಂಗಾಭಿಮುಖ ಕೋನಗಳು. ಆ ಕೋನಗಳಿಗೆ ಹೆಸರನ್ನು ಕೊಟ್ಟಿದ್ದೇನೆ ನಾನು. ಏನು? ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಏನು ಮಾಡಿದ್ದಾವೆ ಬಾಬು? ಕತ್ತರಿಸಿದ್ದಾವೆ. ಈ ಓ ಬಿಂದುವಿನ ಶೃಂಗಕ್ಕೆ ಅಭಿಮುಖವಾಗಿರುವಂಥ ಕೋನಗಳು ಅಂದರೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಅಭಿಮುಖ ಕೋನಗಳು. ಆ್ಯಂಗಲ್ 3 ಮತ್ತು ಆ್ಯಂಗಲ್ 4 ಅಭಿಮುಖ ಕೋನಗಳು. ಯಾವಾಗಲೂ ಈ ಶೃಂಗಾಭಿಮುಖ ಕೋನಗಳು ಸಮನಾಗಿಯೇ ಇರ್ತವೆ. ಆ್ಯಂಗಲ್ 1ಗೆ ಆ್ಯಂಗಲ್ 2 ಸಮ ಇರುತ್ತೆ, ಆ್ಯಂಗಲ್ 3ಗೆ ಆ್ಯಂಗಲ್ 4 ಸಮ ಇರುತ್ತೆ. ಈ ಅಂಶವನ್ನು ಮುಂದಿನ ಹಂತದಲ್ಲಿ ಮತ್ತೆ ನೀವು ನೋಡ್ತೀರಾ. ಈಗ ಶೃಂಗಾಭಿಮುಖ ಕೋನಗಳು ಅಂದರೆ ಏನು ಅನ್ನುವಂಥ ಅಂಶ, ಶೃಂಗಾಭಿಮುಖ ಕೋನಗಳಂದರೆ ಯಾವುದು ಕರೀತಾರೆ ಅನ್ನುವಂಥ ಅಂಶ. 1ನೇ ಕೋನ 2ನೇ ಕೋನಕ್ಕೆ ಸಮ, 3ನೇ ಕೋನ 4ನೇ ಕೋನಕ್ಕೆ ಸಮ ಅನ್ನುವಂಥ ಅಂಶ ಇಲ್ಲಿ ಗೊತ್ತಾಗುತ್ತೆ. ಇದು ಶೃಂಗಾಭಿಮುಖ ಕೋನಗಳು. ಅರ್ಥ ಆಯ್ತಾ ಮಕ್ಕಳೇ? ಇದು ಶೃಂಗಾಭಿಮುಖ ಕೋನಗಳು, ಸರಳ ರೇಖಾಯುಗ್ಮಗಳು, ಪಾರ್ಶ್ವ ಕೋನಗಳು ಅನ್ನುವಂಥ ಅಂಶ. ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಜೋಡಿ ಕೋನಗಳು ಅಂತ. ಜೋಡಿ ಕೋನಗಳಲ್ಲಿ ಪೂರಕ ಕೋನಗಳು, ಪರಿಪೂರಕ ಕೋನಗಳು ಅಂತ ಎರಡು ಬರುತ್ತೆ ಜೋಡಿ ಕೋನಗಳಲ್ಲಿ. ಏನು ಜೋಡಿ ಕೋನಗಳು ಅಂದರೆ, ಯಾವುದೇ ಎರಡು ಕೋನಗಳ ಮೊತ್ತವು 90 ಡಿಗ್ರಿಗೆ ಸಮನಾದರೆ ಅವುಗಳಿಗೆ ನಾವೇನು ಹೇಳ್ತೇವೆ? ಪೂರಕ ಕೋನಗಳು ಅಂತ ಕರಿತೇವೆ. ಅವುಗಳ ಮೊತ್ತ, ಎರಡು ಕೋನಗಳ ಮೊತ್ತ ಏನಾಗಬೇಕು? ಅಲ್ಲಿಗೆ ನಮಗೆ 90 ಡಿಗ್ರಿಗೆ ಸಮನಾಗಬೇಕು. ಅಂದರೆ ಮಾತ್ರ ಆ ಎರಡು ಕೋನಗಳಿಂದ ನಾವೇನು ಹೇಳ್ತೇವೆ? ಪೂರಕ ಕೋನಗಳು ಅಂತ ಕರಿತೇವೆ. ಈ ಆಕೃತಿಯಲ್ಲಿ ಏನಿದೆ ಈಗ ಇಲ್ಲಿ ನೋಡಿ, ಇದನ್ನು ನೋಡಿಬಿಟ್ರೆ ಈಗ 90 ಡಿಗ್ರಿ ಅನಿಸುತ್ತೆ ನಮಗೆ. ಯಾವುದು? ಎ ಬಿ ಸಿ ಮತ್ತು ಡಿ ಇ ಎಫ್. ಎ ಬಿ ಸಿ ಒಂದು ಕೋನ, ಇನ್ನೊಂದು ಡಿ ಇ ಎಫ್ ಕೋನ. ಈ ಎರಡು ಕೋನಗಳನ್ನು ಗಮನಿಸಿದರೆ ಎ ಬಿ ಸಿ ಕೋನ 60 ಡಿಗ್ರಿ ಇದೆ, ಡಿ ಇ ಎಫ್ ಕೋನ 30 ಡಿಗ್ರಿ ಇದೆ. ಅವೆರಡೂ ಕೋನಗಳನ್ನು ಕೂಡಿಸಿದರೆ, ಮೊತ್ತ ಮಾಡಿದರೆ ಎಷ್ಟು ಬರುತ್ತೆ? ಅಲ್ಲಿಗೆ 90 ಡಿಗ್ರಿ ಬರುತ್ತೆ. ಎ ಬಿ ಸಿ ಪ್ಲಸ್ ಡಿ ಇ ಎಫ್. ಎ ಬಿ ಸಿ ಪ್ಲಸ್ ಡಿ ಇ ಎಫ್ ಈಕ್ವಲ್ಸ್ ಟು 60 ಪ್ಲಸ್ 30 ಡಿಗ್ರಿ ಈಕ್ವಲ್ಸ್ ಟು 90 ಡಿಗ್ರಿ.
ಆದ್ದರಿಂದ ಎ ಬಿ ಸಿ ಮತ್ತು ಡಿ ಇ ಎಫ್ ಕೋನಗಳಿಗೆ ಪೂರಕ ಕೋನಗಳು ಅಂತ ಹೇಳಿ ಕರೀತಾರೆ. ಇಲ್ಲಿ 60 ಡಿಗ್ರಿಗೆ ಪೂರಕವಾಗಿರುವ ಕೋನ 30 ಡಿಗ್ರಿ. 30 ಡಿಗ್ರಿಗೆ ಪೂರಕವಾಗಿರುವಂತಹ ಕೋನ 60 ಡಿಗ್ರಿ. ಯಾಕೆ ಹೇಳಿ? ಅವೆರಡರ ಮೊತ್ತ ಎಷ್ಟಾಗುತ್ತೆ? ಇಲ್ಲಿ 90 ಡಿಗ್ರಿ ಆಗುತ್ತೆ. ಹಾಗಾಗಿ ಯಾವುದೇ ಎರಡು ಕೋನ ಇರಲಿ, ಆ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾದರೆ ಆ ಎರಡು ಕೋನಗಳಿಗೆ ಪೂರಕ ಕೋನಗಳು ಅಂತ ಕರೀತಾರೆ. ಇದಿಷ್ಟು ಅಂಶ ಗೊತ್ತಿರಲಿ. ಹಾಗಾದರೆ 20 ಡಿಗ್ರಿಗೆ ಪೂರಕ ಕೋನದ ಅಳತೆ ಎಷ್ಟಾಗುತ್ತೆ ಮಕ್ಕಳೇ? ವಿಚಾರ ಮಾಡಿ. 90ರಲ್ಲಿ 20 ಡಿಗ್ರಿನ ಕಳೆಯೋಣ, ಎಷ್ಟು ಬರುತ್ತೆ? 70 ಡಿಗ್ರಿ ಬರುತ್ತೆ. ಹಾಗಾದರೆ 20 ಡಿಗ್ರಿಗೆ ಪೂರಕವಾಗಿರುವಂಥ ಕೋನ 70 ಡಿಗ್ರಿ. 70 ಡಿಗ್ರಿಗೆ ಪೂರಕವಾಗಿರುವಂಥ ಕೋನ 20 ಡಿಗ್ರಿ. ಹೀಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಏನು? 50 ಡಿಗ್ರಿಗೆ ಪೂರಕ ಕೋನದ ಅಳತೆ ಎಷ್ಟು ಅಂತ. 50 ಡಿಗ್ರಿಗೆ 40 ಡಿಗ್ರಿ. 40 ಡಿಗ್ರಿಗೆ ಪೂರಕ ಕೋನ 50 ಡಿಗ್ರಿ. ಹೀಗೆ ನಾವು ಏನು ಮಾಡಬೇಕು? ಪೂರಕ ಕೋನಗಳನ್ನು ಕಂಡುಹಿಡಿಯೋದನ್ನು ಕಲ್ತ್ಕೋಬೇಕು. ಈಗ ಮುಂದಿನ ಸ್ಲೈಡಲ್ಲಿ ನೋಡೋಣ ಮಕ್ಕಳೀಗ ಪರಿಪೂರಕ ಕೋನಗಳು ಅಂತ. ಸರಳ ಕೋನ, ಪೂರಕ ಕೋನಗಳು. ಆವಾಗ ಹೇಳಿದ್ದು ಲಂಬಕೋನ, ಪೂರಕ ಕೋನಗಳು. ಇಲ್ಲಿ ಪರಿಪೂರಕ ಕೋನಗಳು, ಸರಳ ಕೋನ, ಪೂರಕ ಕೋನಗಳು. ಸರಳ ಕೋನ ಪೂರಕ ಅಂದರೆ ಸರಳ ಕೋನದಲ್ಲಿ ಅರ್ಥ ಇದೆ. ಸರಳ ಕೋನ ಅಂದರೆ ಎಷ್ಟು? 180. ಯಾವುದೇ ಎರಡು ಕೋನಗಳ ಮೊತ್ತವು, ಇಲ್ಲಿ ಬರುತ್ತೆ ಡೆಫಿನಿಷನ್ನು, ಯಾವುದೇ ಎರಡು ಕೋನಗಳ ಮೊತ್ತವು ಏನಾಗಬೇಕು? 180 ಡಿಗ್ರಿಗೆ ಸಮನಾಗಿರಬೇಕು. 180 ಡಿಗ್ರಿಗೆ ಸಮನಾಗಿದ್ದರೆ ಅವುಗಳಿಗೆ ನಾವೇನು ಹೇಳ್ತೇವೆ? ಪರಿಪೂರಕ ಕೋನಗಳು ಅಥವಾ ಸರಳ ಕೋನ, ಪೂರಕ ಕೋನಗಳು ಅಂತ ಕರಿತೇವೆ. ಹಾಗಾಗಿ ಇಲ್ಲಿನ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ನೀವು ಇಲ್ಲಿ ಏನಿದೆ ಉದಾಹರಣೆಯಲ್ಲಿ? ಒಂದು ಎ ಬಿ ಸಿ 120 ಡಿಗ್ರಿ ಇದೆ. ಇನ್ನೊಂದು ಡಿ ಎಫ್ ಇದು 60 ಡಿಗ್ರಿ ಇದೆ. 120 ಮತ್ತು 60 ಒಟ್ಟಿಗೆ ತಗೊಂಡಾಗ ಏನಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿ ಲೈನಲ್ಲಿ ಎ ಬಿ ಸಿ ಪ್ಲಸ್ ಡಿ ಇ ಎಫ್ ಈಕ್ವಲ್ಸ್ ಟು 120 ಡಿಗ್ರಿ ಪ್ಲಸ್ 60 ಡಿಗ್ರಿ. ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ದೇರ್ ಫೋರ್ ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಡಿ ಇ ಎಫ್ ಇವುಗಳಿಗೆ ಸರಳ ಕೋನ, ಪೂರಕ ಕೋನಗಳು ಅಥವಾ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಆದ್ದರಿಂದ 120 ಡಿಗ್ರಿಗೆ ಪರಿಪೂರಕ ಕೋನ ಎಷ್ಟು? 60 ಡಿಗ್ರಿ. 60 ಡಿಗ್ರಿಗೆ ಪರಿಪೂರಕ ಕೋನ ಎಷ್ಟು? 120 ಡಿಗ್ರಿ. ಇವೆರಡು ಕೋನಗಳನ್ನು ಕೂಡಿಸಿದರೆ ಏನಾಗುತ್ತೆ? ಅಲ್ಲಿಗೆ 180 ಡಿಗ್ರಿ ಆಗುತ್ತೆ. ಹಾಗಾಗಿ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಅವುಗಳಿಗೆ ನಾವೇನು ಹೇಳ್ತೇವೆ? ಪರಿಪೂರಕ ಕೋನಗಳು. ಅಂದರೆ ಸರಳ ಕೋನ, ಪೂರಕ ಕೋನಗಳು. ಸರಳ ಕೋನ, ಪೂರಕ ಕೋನಗಳು ಅಂದರೆ 180 ಡಿಗ್ರಿಗೆ ಸಮನಾಗಿರುವ ಎರಡು ಕೋನಗಳು. ಮಕ್ಕಳೇ, ಈಗ 110 ಡಿಗ್ರಿ ಕೊಟ್ಟಿದ್ದಾರೆ. ಈಗ 110 ಡಿಗ್ರಿಗೆ ಪರಿಪೂರಕ ಕೋನದ ಅಳತೆ ಎಷ್ಟು? ಎಷ್ಟು? ಒಂದು ನಿಮಿಷ ವಿಚಾರ ಮಾಡಿ ಮಕ್ಕಳೀಗ. 110 ಡಿಗ್ರಿಗೆ ಪರಿಪೂರಕ ಕೋನ
ಎಷ್ಟಾಗುತ್ತೆ? 70 ಡಿಗ್ರಿ. ಕರೆಕ್ಟ್. 110 ಮತ್ತು 70 ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? ಅಲ್ಲಿಗೆ 180 ಆಗುತ್ತೆ. ಹಾಗಾದರೆ 70 ಡಿಗ್ರಿಗೆ ಪರಿಪೂರಕ ಕೋನದ ಅಳತೆ ಎಷ್ಟು? 110. ಆದ್ದರಿಂದ ಪರಿಪೂರಕ ಅನ್ನಲಿಕ್ಕೆ ನಾವು ಏನು ಮಾಡಬೇಕು? ಅವುಗಳ ಮೊತ್ತವನ್ನು ತೆಗೆದುಕೊಳ್ಬೇಕು. ಮೊತ್ತ ಏನಾಗಬೇಕದು? 180 ಡಿಗ್ರಿಗೆ ಸಮನಾಗಬೇಕು ಅನ್ನುವಂಥ ಅಂಶ ಈ ಒಂದು ಸ್ಲೈಡಲ್ಲಿ ನಮಗೆ ಅರ್ಥವಾಗುತ್ತೆ. ಮುಂದಿನ ಅಂಶ ಏನಿದೆ ಅನ್ನೋದನ್ನು ನೋಡೋಣ. ಈಗ ಒಂದು ಆಧಾರ ಪ್ರತಿಜ್ಞೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳು. ಇಲ್ಲಿ ನಿಮಗೀಗ ಭಾಳ ಸಿಂಪಲ್ ಆಗಿದೆ ಆಧಾರ ಪ್ರತಿಜ್ಞೆ. ಈಗಾಗಲೇ ಬಂದಿದೆ ಇದು ನಿಮಗೀಗ. ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತರೆ, ಒಂದು ರೇಖಾಕಿರಣವು ನಿಂತರೆ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತವು 180 ಡಿಗ್ರಿ. 180 ಡಿಗ್ರಿ. ಈ ಕೋನ ಮತ್ತು ಈ ಕೋನ ಚಿತ್ರದಲ್ಲಿ ನೋಡಿ ಮಕ್ಕಳೀಗ. ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸರಳ ರೇಖೆ ಇದೆ AOB. ಇದರ ಮೇಲೆ ಒಂದು ಕಿರಣ ನಿಂತ್ಕೊಂಡಿದೆ. ಯಾವುದದು? OC. ಈ ರೀತಿ ಒಂದು ಕಿರಣ ನಿಂತ್ಕೊಂಡಿದೆ ಅಂತಂದರೆ ಅಲ್ಲಿ ಎರಡು ಪಾರ್ಶ್ವಕೋನಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಒಂದು AOC ಅನ್ನುವಂಥ ಪಾರ್ಶ್ವಕೋನ, ಮತ್ತೊಂದು BOC. AOC ಮತ್ತೊಂದು BOC. ಹಾಗಾಗಿ AOC ಪ್ಲಸ್ BOC = AOB. ಆದರೆ AOB ಅನ್ನೋ ಸರಳ ಕೋನ ಇರೋದರಿಂದ ಸರಳ ಕೋನ ಯಾವಾಗಲೂ 180 ಡಿಗ್ರಿಗೆ ಸಮ ಇರುತ್ತೆ. ಹಾಗಾಗಿ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು AOBಗೆ ಇದು ಸಮ ಇದೆ, AOBಗೆ ಇದು ಸಮ ಇದೆ. ಹಾಗಾಗಿ ಇವೆರಡು ಸಮ ಇರಲೇಬೇಕಲ್ಲ. ಹಾಗಾಗಿ ಆ್ಯಂಗಲ್ AOC ಪ್ಲಸ್ ಆ್ಯಂಗಲ್ BOC = 180 ಡಿಗ್ರಿ. ಇದನ್ನು ಆಧಾರ ಪ್ರತಿಜ್ಞೆ 3.1 ಅಂತ ಹೇಳ್ತಾರೆ. ಇದರ ವಿಲೋಮ ಆಧಾರ ಪ್ರತಿಜ್ಞೆ 3.2. ಎರಡು ಪಾರ್ಶ್ವಕೋನಗಳ ಮೊತ್ತ 180 ಆಗಿದ್ದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡುತ್ತವೆ. ಏನರ್ಥ ಇದರದ್ದು? ಎರಡು ಪಾರ್ಶ್ವಕೋನಗಳ ಮೊತ್ತ, ಈ ಕೋನ ಮತ್ತು ಈ ಕೋನಗಳ ಮೊತ್ತ 180 ಆಗಿದ್ದರೆ ಉಭಯ ಸಾಮಾನ್ಯ ಬಾಹುವನ್ನು ಬಿಟ್ಟು ಉಳಿದೆರಡು ಬಾಹುಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡುತ್ತವೆ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ 3.2 ಹೇಳುತ್ತೆ. ಎರಡು ಪಾರ್ಶ್ವಕೋನಗಳು 180 ಡಿಗ್ರಿ. ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಉಭಯ ಸಾಮಾನ್ಯ ಅಲ್ಲದಂತಹ ಎರಡು ರೇಖೆಗಳು, ಈ ಕೋನ 180 ಇದೆ, ಈ OCಯನ್ನು ಬಿಟ್ಟು OB ಮತ್ತು OA ಇವೇನು ಮಾಡ್ತವೆ? ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತವೆ. ಅವುಗಳಿಂದ ಒಂದು ಏನಾಗುತ್ತೆ? ಸರಳ ರೇಖೆ ಉಂಟಾಗುತ್ತೆ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ 3.2ದಲ್ಲಿ ನಾವೇನು ಮಾಡ್ತೇವೆ? ಗಮನಿಸ್ತಾ ಇದ್ದೇವೆ. ಹಾಗಾದರೆ ಮಕ್ಕಳೇ, ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಪ್ರಮೇಯವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ನೀವು ಈಗಾಗಲೇ ಒಂದು ಸಾರಿ ಗಮನಿಸಿದ್ರಿ. ಈಗಾಗಲೇ ಎಲ್ಲಿ ಗಮನಿಸಿದ್ರಿ? ಶೃಂಗಾಭಿಮುಖ ಕೋನಗಳು ಅನ್ನುವಂಥ ಅಂಶದಲ್ಲಿ. ಇಲ್ಲಿ ಶೃಂಗಾಭಿಮುಖ ಕೋನಗಳು ಏನಾಗಿದ್ದಾವೆ ಅನ್ನುವಂಥ ಅಂಶವನ್ನು ನಿಮಗೆ ಹೇಳಿದೆ ನಾನು. ಅದನ್ನೇ ಪ್ರಮೇಯದ ಮೂಲಕ ಎಲ್ಲಿ ಮಾಡ್ತೀವಿ? ನಾವು ಸಾಧಿಸ್ತಿದ್ದೇವೆ.
ಏನಿದೆ ಇಲ್ಲಿ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂಥ ಅಂಶವನ್ನು ನಾವೇನು ಮಾಡಬೇಕು, ಸಾಧನೆ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ಎ ಬಿ ಅನ್ನುವಂಥದ್ದು ಒಂದು ಸರಳ ರೇಖೆ ಮತ್ತು ಬಿ ಸಿ, ಎ ಬಿ ಅನ್ನುವಂಥದ್ದು ಮತ್ತು ಸಿ ಡಿ ಅನ್ನುವಂಥದ್ದು ಎರಡು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಕತ್ತರಿಸಿವೆ ಚಿತ್ರದಲ್ಲಿ. ಆಗ ಏರ್ಪಟ್ಟಂಥ ಕೋನಗಳಿಗೆ ಹೆಸರನ್ನು ಕೊಟ್ಟಿದ್ದೇನೆ ನಾನು. ಓ ಬಿಂದುವಿನಲ್ಲಿ ಕತ್ತರಿಸಿದವೆವು. ಆ ಕೋನಗಳಿಗೆ ನಾನು ಏನು ಹೆಸರು ಕೊಟ್ಟಿದ್ದೇನೆ, ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 4. 4 ಕೋನಗಳಿಗೆ 4 ಅಂಕಿಗಳ ಮೂಲಕ ಹೆಸರನ್ನು ಕೊಟ್ಟಿದ್ದೇನೆ. ಈಗ ನಾವೇನು ಸಾಧನೆ ಮಾಡಬೇಕಾಗಿದೆ ಇದರಲ್ಲೀಗ, ಇಲ್ಲಿದೆ ನೋಡಿ, ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2, ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4 ಅಂತ ಹೇಳಿ ನಾವೇನು ಮಾಡಬೇಕಾಗಿದೆ, ಸಾಧನೆ ಮಾಡಬೇಕಾಗಿದೆ. ಈಗ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಈಕ್ವಲ್ಸ್ ಟು 180. ಇದು ಇವು ಸರಳ ರೇಖಾ ಯುಗ್ಮಗಳು. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗಿರುವಂಥ ಪಾರ್ಶ್ವಕೋನಗಳು ಇವು ಸರಳ ರೇಖಾ ಯುಗ್ಮಗಳು. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಈಕ್ವಲ್ಸ್ ಟು 180 ಡಿಗ್ರಿ. ಅದೇ ರೀತಿಯಾಗಿ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಈ ಎರಡು ಕೋನಗಳು ಅವುಗಳು ಕೂಡ ಏನಾಗ್ತವೆ, ಇಲ್ಲಿ ಸರಳ ರೇಖಾಯುಗ್ಮಗಳು. ಅವುಗಳ ಮೊತ್ತ ಕೂಡ 180 ಡಿಗ್ರಿ ಇರುತ್ತೆ. ಈಗ 1 ಮತ್ತು 2ರಿಂದ ಇದನ್ನು ನಾವು 1 ಅಂತ ತಿಳ್ಕೊಳ್ಳೋಣ, ಇದನ್ನು 2 ಅಂತ ತಿಳ್ಕೊಳ್ಳೋಣ. 1 ಮತ್ತು 2 180 ಡಿಗ್ರಿಗೆ ಪರಸ್ಪರ ಸಮ ಇರೋದರಿಂದ ಇದು 180 ಡಿಗ್ರಿಗೆ ಸಮ ಇದೆ. ಯಾವುದು, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಅದು ಕೂಡ 180 ಡಿಗ್ರಿ ಸಮ ಇದೆ. ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಅದು ಕೂಡ 180 ಡಿಗ್ರಿ ಸಮ ಇದೆ. ಹಾಗಾಗಿ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಸ್ವಯಂ ಸಿದ್ಧಗಳಲ್ಲಿ ಬರುತ್ತಲ್ಲ, ಸಮನಾಗಿರುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ. ಹಾಗಾಗಿ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಈಕ್ವಲ್ಸ್ ಟು ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3. 3 ಗೆಟ್ ಕ್ಯಾನ್ಸಲ್. ಆವಾಗ ಆ್ಯಂಗಲ್ 2 ಈಕ್ವಲ್ ಟು ಏನಾಗುತ್ತೆ, ಆ್ಯಂಗಲ್ 3 ಆಗುತ್ತೆ. ಅದರಂತೆ ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4 ಅಂತ ಸಾಧನೆ ಮಾಡ್ಬೋದು. ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ, ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂತಹ ಅಂಶ ಈ ಒಂದು ಪ್ರಮೇಯದ ಮೂಲಕ ನಮಗೆ ಅರ್ಥವಾಗ್ತಾ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಕೋಬೇಕು ಮಕ್ಕಳೇ. ಇದನ್ನು ಪರೀಕ್ಷೆಗೆ ಸಾಮಾನ್ಯವಾಗಿ ಪ್ರಮೇಯವನ್ನು ಕೊಟ್ಟು ಸಾಧಿಸಿ ಅಂತ ಕೊಡ್ತಾರೆ. ಅದನ್ನು ಸಾಧನೆ ಮಾಡಲಿಕ್ಕೆ ತಮಗೆಲ್ಲ ಬರಬೇಕು. ಇದಾದ ಮೇಲೆ ಈ ಅಂಶಗಳ ಆಧಾರದ ಮೇಲೆ ನಿಮಗೀಗ ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದು ಭಾಳಷ್ಟು ಸಿಂಪಲ್ ಇದೆ. ಏನು, ಇದು ಒಂದು ಯಾವುದು, ಈಗ ಹಿಂದೆ ನೋಡಿದಿರಲ್ಲ, ಇದು ಆಧಾರ ಪ್ರತಿ 3.1 ಮೇಲೆ ಇದು ಸಮಸ್ಯೆ. ಈ ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಈ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಅಂತ. ಈಗ ನಮಗೆ ಆಧಾರ ಪ್ರತಿಜ್ಞೆ ಗೊತ್ತಿದೆ. 3.1 ಏನಿದೆ, ಅದು ಆ್ಯಂಗಲ್ ಎ ಒ ಸಿ, ತಪ್ಪಾಗಿದೆ ನೋಡ್ರಿ ಇಲ್ಲಿ, ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಬಿ ಒ ಸಿ ಈಕ್ವಲ್ಸ್ ಟು 180 ಡಿಗ್ರಿ. ಎ ಒ ಸಿ ಈಕ್ವಲ್ ಟು ಎಕ್ಸ್ ಇದೆ, ಬಿ ಒ ಸಿ ಈಕ್ವಲ್ ಟು ಎಕ್ಸ್ ಇದೆ, ಈಕ್ವಲ್ ಟು 180. 2x ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 3x ಆಗುತ್ತೆ, 180 ಇದೆ. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ ಟು 180 ಅಪಾನ್ 3, 180 ಅಪಾನ್ 3. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ ಟು 3ರಿಂದ 180 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಬರುತ್ತೆ, ಅವಾಗ 60 ಡಿಗ್ರಿ ಬಂತು. ಹಾಗಾಗಿ ಇಲ್ಲಿ ಎಕ್ಸ್ನ ಮೌಲ್ಯ ಎಷ್ಟು ಅಂದರೆ
60 ಡಿಗ್ರಿ. ಸ್ವಲ್ಪ ಇದಾಗ್ತಿದೆ ಮಕ್ಕಳಲ್ಲಿ, ಸ್ಕ್ರೀನ್ ಮೇಲೆ ಬರೆಯುವಾಗ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ನೀವು ಅದನ್ನು ಗಮನಿಸಬೇಕು. 60 ಡಿಗ್ರಿ ಬಂತು. ಹಾಗಾಗಿ ಅದರ ಪಕ್ಕದಲ್ಲಿರುವಂಥ ಕೋನ ಎಷ್ಟಿರ್ಬೋದು? 2x = 2 × 60, ಎಕ್ಸ್ ಅಂದರೆ 60 = 120. ಇವೆಲ್ಲವನ್ನು ಟೋಟಲ್ ಮಾಡಿದರೆ ಎಷ್ಟಾಯಿತು? ಅಲ್ಲಿಗೆ 180 ಡಿಗ್ರಿ ಆಯಿತು. ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಾಯ್ತು? ಈಗ 60 ಡಿಗ್ರಿ ಅಂತ ಬಂತು. ಇದೇ ರೀತಿ ನೀವು ಮಕ್ಕಳೇ ನಿಮ್ಮಷ್ಟಕ್ಕೆ ನೀವೇ ಲೆಕ್ಕಗಳನ್ನು ಬರೆದುಕೊಂಡು ಈ ಸಮಸ್ಯೆಗಳನ್ನು ಬಿಡಿಸ್ಬೋದು. ಹಾಗಾಗಿ ಸರಳ ರೇಖಾಯುಗ್ಮಗಳ ಒಂದು ಅಂಶದ ಮೇಲೆ ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು ಅನ್ನುವಂಥ ಅಂಶವನ್ನು ಹೇಳ್ತಾ ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ. ಇದು ಶೃಂಗಾಭಿಮುಖ ಕೋನಗಳು ಅಂಶದ ಮೇಲೆ ಈ ಒಂದು ಸಮಸ್ಯೆಯನ್ನು ಬಿಡಿಸಲಾಗುತ್ತೆ. ಇಲ್ಲಿ ಈ ಕೆಳಗಿನ ಆಕೃತಿಯಲ್ಲಿ ಆ್ಯಂಗಲ್ AOC = 30 ಡಿಗ್ರಿ. ಉಳಿದ ಕೋನಗಳ ಅಳತೆ ಕಂಡುಹಿಡಿಯಿರಿ. ಇಲ್ಲಿ ಏನಿದೆ? AB ಮತ್ತು CDಗಳು ಏನಾಗಿದ್ದಾವೆ? ಇಲ್ಲಿ O ಬಿಂದುವಿನಲ್ಲಿ ಕತ್ತರಿಸಿವೆ. ಆವಾಗ ಉಂಟಾಗುವಂಥ 4 ಕೋನಗಳಿಗೆ ಹೆಸರನ್ನು ಕೊಟ್ಟಿದ್ದೇನೆ. ಇದು 1, 2, 3, 4 ಕೋನಗಳು. ಈ 4 ಕೋನಗಳ ಅಳತೆಗಳು ಎಷ್ಟು ಅಂತ ಕಂಡುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಅವರು, ಆ್ಯಂಗಲ್ AOCಯ ಅಳತೆ ಎಷ್ಟು ಅಂತ. ಆ್ಯಂಗಲ್ AOC = 30 ಡಿಗ್ರಿ ಕೊಟ್ಟಿದ್ದಾರೆ ಅವರು. ನಾವೇನು ಮಾಡೋಣ? ಅದರ ಪಾರ್ಶ್ವ ಕೋನವನ್ನು ಕಂಡುಹಿಡಿಯೋಣ. 2ನೆಯ ಕೋನ ಇರ್ಬೋದು ಅಥವಾ 4ನೆಯ ಕೋನ ಇರ್ಬೋದು. ಆ 2ರಲ್ಲಿ ಒಂದು ಕೋನವನ್ನು ಕಂಡುಹಿಡಿದು ಬಿಟ್ಟರೆ ಉಳಿದ ಕೋನಗಳನ್ನು ನಮ್ಗೆ ಕಂಡುಹಿಡಿಯೋದು ಭಾಳ ಸುಲಭ ಆಗುತ್ತೆ. ಯಾಕೆ ಹೇಳಿ? ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂಥ ಅಂಶ ನಮಗೆ ಇಲ್ಲಿ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಆ್ಯಂಗಲ್ 1 + 2 = 180 ಡಿಗ್ರಿ. ಇದು 1 + 2 = 180 ಡಿಗ್ರಿ ಸರಳ ರೇಖಾ ಯುಗ್ಮಗಳು. ಇದರಂತೆ ಇಲ್ಲಿ ಆ್ಯಂಗಲ್ 1 = 30 ಡಿಗ್ರಿ ಇದೆ. ಆ್ಯಂಗಲ್ 2 = 180. 30ನ ಈ ಸಮಚಿಹ್ನೆಯ ಮತ್ತೊಂದು ಪಾರ್ಶ್ವಕ್ಕೆ ತೆಗೆದುಕೊಂಡು ಹೋದರೆ ಏನಾಯ್ತು? ಅಲ್ಲಿ ಅವಾಗ 180 - 30 ಆಯಿತು. 180 - 30 ಆದರೆ ಅಲ್ಲಿ 180ರಲ್ಲಿ 30ನ್ನು ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳಲ್ಲಿ? ಈಗ 150. ಹಾಗಾಗಿ ಏನು? 2ನೇ ಕೋನದ ಅಳತೆ 150 ಡಿಗ್ರಿ ಆಯಿತು. ಇದೆಷ್ಟಾಯ್ತು ಅಲ್ಲಿಗೆ? 150 ಡಿಗ್ರಿ. 1ನೇ ಕೋನ 30 ಡಿಗ್ರಿ ಇದೆ, 2ನೇ ಕೋನ 150 ಡಿಗ್ರಿ ಇದೆ. ಈಗ ನೋಡಿ, ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂಶವನ್ನು ತೆಗೆದುಕೊಳ್ಳೋಣ. ಆಧಾರ ಪ್ರತಿಜ್ಞೆ 3.1. ಆ್ಯಂಗಲ್ 1 = ಆ್ಯಂಗಲ್ 3 = 30 ಡಿಗ್ರಿ. ಆ್ಯಂಗಲ್ 2 = ಆ್ಯಂಗಲ್ 4 = ಎಷ್ಟು? 50 ಡಿಗ್ರಿ. ಇವೆರಡು ಕೋನ ಟೋಟಲ್ ಮಾಡಿರಿ, 180 ಡಿಗ್ರಿ. ಭಾಳ ಸಿಂಪಲ್ ಆಗಿದೆ ಮಕ್ಕಳೇ. ಭಾಳ ಸುಲಭವಾಗಿ ಇಂಥ ಸಮಸ್ಯೆಗಳನ್ನು ನೀವು ಬಿಡಿಸ್ಬೋದು. ಅಂದರೆ ಏನರ್ಥ? ಇಲ್ಲಿಗೆ ಎರಡು ಸರಳರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವಂತಹ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂಥ ಅಂಶದ ಆಧಾರದ ಮೇಲಿಂದ ಯಾವುದಾದ್ರೂ ಒಂದು ಕೋನವನ್ನು ಕೊಟ್ಟರೆ ಉಳಿದ ಎಲ್ಲ ಕೋನಗಳನ್ನು ನಾವೇನು ಮಾಡ್ಬೋದು? ಸುಲಭವಾಗಿ ಕಂಡು ಹಿಡಿಯಬಹುದು. ಈಗ ಮುಂದೆ ನೋಡೋಣ ಮಕ್ಕಳೇ. ಈಗ ಮತ್ತೊಂದು ಸಮಸ್ಯೆಯನ್ನು ಇಲ್ಲಿ ಗಮನಿಸೋಣ. ಭಾಳ ಚೆನ್ನಾಗಿದೆ ಈ ಸಮಸ್ಯೆ. ಇದು ಈ ಕೆಳಗಿನ ಆಕೃತಿಯಲ್ಲಿ ಆ್ಯಂಗಲ್ AOC + ಆ್ಯಂಗಲ್ BOE ಈ ಕೋನ ಮತ್ತು ಈ ಕೋನ, ಅವುಗಳ ಮೊತ್ತ 70 ಡಿಗ್ರಿ ಇದೆ. ಯಾವುದು? AOC ಮತ್ತು
BOE. ಆಮೇಲೆ ಮತ್ತೊಂದು ಕೋನ ಕೊಟ್ಟರಲ್ಲಿ ಆ್ಯಂಗಲ್ ಯಾವುದು BOD = 40 ಡಿಗ್ರಿ ಅಂತ ಕೊಟ್ಟಾರೆ. 40 ಡಿಗ್ರಿ ಅಂತ ಕೊಟ್ಟು BOE ಮತ್ತು COE ಮತ್ತು COE ಯಾವ ಕೋನ ಅದು? BOE ಅಂದರೆ ಇಲ್ಲೇ ಪಕ್ಕದ ಕೋನ ಮತ್ತು COE ಅಂದರೆ ಈ ಕೋನ. ಆ ಕೋನಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಮಕ್ಕಳೇ ಏನು ಅಂತಂದರೆ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂತಹ ಅಂಶನೂ ಗೊತ್ತಿರಬೇಕು. ಜೊತೆಗೆ ಏನು ಸರಳ ರೇಖಾಯುಗ್ಮಗಳು 180 ಡಿಗ್ರಿ ಇರ್ತವೆ ಅನ್ನೋದು ಗೊತ್ತಿರಬೇಕು. ಪಾರ್ಶ್ವಕೋನಗಳು ಗೊತ್ತಿರಬೇಕು. ಆವಾಗ ನಿಮಗೇನಾಗುತ್ತೆ, ಸಮಸ್ಯೆ ಬಿಡಿಸ್ಲಿಕ್ಕೆ ಬರುತ್ತೆ. ಪರಿಹಾರ ನೋಡೋಣ. ಹಾಗಾದರೆ ಪರಿಹಾರದಲ್ಲಿ ಏನು ಬರುತ್ತೆ? ಆ್ಯಂಗಲ್ BOD ಮತ್ತು ಆ್ಯಂಗಲ್ AOC ಇದು ಮತ್ತು ಈ ಕೋನ, ಅವೆರಡು ಕೋನಗಳು ಪರಸ್ಪರ ಸಮ. ಯಾಕಂದರೆ ನೋಡ್ರಿ, AB ಮತ್ತು CDಗಳು O ಬಿಂದುವಿನಲ್ಲಿ ಕತ್ತರಿಸಿವೆ. ಆಗ ಏರ್ಪಟ್ಟಂಥ ಕೋನಗಳು ಶೃಂಗಾಭಿಮುಖ ಕೋನಗಳು. ಈ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ BOD = ಆ್ಯಂಗಲ್ AOC = ಎಷ್ಟಲ್ಲಿಗೆ? 40 ಡಿಗ್ರಿ. ಹಾಗಾಗಿ ಈ ಕೋನ 40 ಡಿಗ್ರಿ ಆಯಿತು. ಆದರೆ ಈ ಕೋನ ಯಾವುದು AOC ಕೋನ ಮತ್ತು BOE ಕೋನ ಸೇರಿಕೊಂಡು 70 ಡಿಗ್ರಿ ಅಂತ ಕೊಟ್ಟಾರೆ ಇಲ್ಲಿ. ಅದರಲ್ಲಿ ಒಂದು ಕೋನ 40 ಡಿಗ್ರಿ ಅಂತ ಬಂದುಬಿಟ್ರೆ ಮತ್ತೊಂದು ಕೋನ ಎಷ್ಟಾಗತ್ತೆ ಮಕ್ಕಳೇ? ಆವಾಗ ಎರಡು ಕೋನಗಳ ಮೊತ್ತ 70 ಇದೆ. ಒಂದು ಕೋನ 40 ಡಿಗ್ರಿ ಇದ್ದರೆ ಮತ್ತೊಂದು ಕೋನ ಎಷ್ಟಾಗುತ್ತೆ ನೋಡೋಣ ಮಕ್ಕಳೇ. ಈಗ ಇಲ್ಲಿ ಬರಿತೀನಿ. ಈಗ ಆ್ಯಂಗಲ್ AOC ಮತ್ತು ಆ್ಯಂಗಲ್ BOE = 70. ದತ್ತಾಂಶ ಕೊಡಲಾಗಿದೆ. ನಂತರ AOC = ಎಷ್ಟು? 40 ಡಿಗ್ರಿ ಇದೆ ಪ್ಲಸ್ BOE = 70. ಈ 40 ಡಿಗ್ರಿಯನ್ನು ನಾನು ಏನು ಮಾಡ್ತೇನೆ? ಈ ಪಕ್ಕಕ್ಕೆ ತೊಗೊಂಬರ್ತೇನೆ. ತಂದಾಗ ಏನಾಯ್ತಲ್ಲಿ? ಮೈನಸ್ ಆಯಿತು. BOE = 70 - 40 = 30 ಡಿಗ್ರಿ. ಅಂದರೆ BOEಯ ಅಳತೆ ಎಷ್ಟಾಯಿತು? 30 ಡಿಗ್ರಿ ಆಯಿತು. ಈಗ ನೋಡಿ ಮಕ್ಕಳೇ, ಏನು ಕೇಳ್ತಿದ್ದೆ ಕ್ವಶನ್ ಈಗ ಅಂದರೆ ಒಂದು ಕೋನ ಗೊತ್ತಾಯಿತು, BOE = 30 ಡಿಗ್ರಿ ಅಂತ ಗೊತ್ತಾಯಿತು. ಈಗ ಬೇಕಾಗಿರೋದು ಏನು ನಮಗೀಗ? ಇನ್ನೊಂದು COE. COE ಅಂದರೆ ಯಾವುದು? ಈ ಕೋನ COE ಕೋನ. ನಾವೀಗ AOB ಅನ್ನೋದೊಂದು ಸರಳ ರೇಖೆ. ಆ ಸರಳ ರೇಖೆಯ ಮೇಲೆ ಎರಡು ಕಿರಣಗಳು ನಿಂತ್ಕೊಂಡಿದ್ದಾವೆ. ಒಂದು OC ಮತ್ತೊಂದು OE. ಈ ಎಲ್ಲ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಹಾಗಾಗಿ AOC + COE + BOE = 180. AOC 40 ಇದೆ ಪ್ಲಸ್ COE ಕಂಡುಹಿಡಿಬೇಕು. BOE = 30 ಡಿಗ್ರಿ ಇದೆ. ದೇರ್ಫೋರ್ COE = 180 - 70 ಡಿಗ್ರಿ. ದೇರ್ಫೋರ್ COE = 180ರಲ್ಲಿ 70 ಡಿಗ್ರಿ ಹೋದರೆ ಅಲ್ಲಿ ಉಳಿಯುವಂಥದ್ದು ಎಷ್ಟಲ್ಲಿಗೆ? 110 ಡಿಗ್ರಿ. ಹೀಗೆ ಮಕ್ಕಳೇ ನಾವು ಏನು ಮಾಡ್ಬೋದು ಅಂತಂದರೆ ಈ ಅಂಶಗಳ ಆಧಾರದ ಮೇಲಿಂದ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಇವತ್ತಿನ ಅವಧಿಯಲ್ಲಿ ನಾನು ಯಾವೆಲ್ಲ ಅಂಶಗಳನ್ನು ನಿಮಗೆ ಹೇಳಿದೆ ಅನ್ನೋದನ್ನು ಮೊದಲಿಂದ ನೋಡ್ತಾ ಬರೋಣ ಮಕ್ಕಳೀಗ. ಮೊದಲಿಗೆ ಏನು? ಮೂಲ ಪದಗಳು. ರೇಖಾಖಂಡ ಅಂದ್ರೇನು? ಕಿರಣ ಅಂದ್ರೇನು? ಅದಾದಮೇಲೆ ಕೋನ ಅಂದ್ರೇನು? ಕೋನಗಳ ವಿಧಗಳು. ಅದಾದಮೇಲೆ ಕೋನಗಳ ವಿಧಗಳನ್ನು ಆಕೃತಿಯ ಮೂಲಕ ವಿವರಣೆಯನ್ನು ಕೊಡಲಾಯಿತು. ಅದಾದಮೇಲೆ ಪಾರ್ಶ್ವಕೋನಗಳು, ಸರಳ ರೇಖಾ ಯುಗ್ಮಗಳು. ಅದಾದಮೇಲೆ ಶೃಂಗಾಭಿಮುಖ ಕೋನಗಳಂದರೆ ಏನು. ಅದಾದಮೇಲೆ ಜೋಡಿ ಕೋನಗಳಲ್ಲಿ ಪೂರಕ ಕೋನಗಳು, ಪರಿಪೂರಕ ಕೋನಗಳು.
ಅದಾದಮೇಲೆ ನೆಕ್ಸ್ಟು ಆಧಾರ ಪ್ರತಿಜ್ಞೆಯಲ್ಲಿ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತರೆ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180. ಅದಾದಮೇಲೆ ಪ್ರಮೇಯ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂಥ ಅಂಶ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಅವುಗಳ ಮೇಲಿನ ಸಮಸ್ಯೆಗಳು. ಅದಾದಮೇಲೆ ಕೊನೆಯದಾಗಿ ಇವಾಗ ತಾನೇ ಬಿಡಿಸಿರುವಂಥ ಮತ್ತೊಂದು ಸಮಸ್ಯೆ. ಹೀಗೆ ನಾವೇನು ಮಾಡ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದಾಗ ಏನು ಮಾಡ್ಬೋದು, ಆ ಒಂದು ಸಮಸ್ಯೆಗಳನ್ನು ಸುಲಭವಾಗಿ ನಾವೇನು ಮಾಡ್ಬೋದು, ಬಿಡಿಸ್ಬೋದು ಅಂತ ಹೇಳ್ತಾ ಮಕ್ಕಳೇ, ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಂದನೆಗಳು.